ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ RS ಮೊಯ್ಲಿ. ನೀವು ಹಿಂದಿನ ಸಂಚಿಕೆಯಲ್ಲಿ ಅಂದರೆ 4 ಸಂಚಿಕೆಗಳಲ್ಲಿ ಆಗುಂಬೆಯ ಪ್ರಸಿದ್ಧ ಸ್ಥಳಗಳನ್ನು ತೋರಿಸುವಂಥ ಪ್ರಯತ್ನ ಮಾಡಿದ್ದೆ. ಮೊದಲನೇ ದಿನ ನಾವು ಕವಿಶೈಲ ಕುವೆಂಪು ಅವರ ಮನೆಯಲ್ಲಿ ಮುಗಿಸಿ ಆಗುಂಬೆಗೆ ಮತ್ತೆ ರಿಟರ್ನ್ ಆಗಿ ಅಲ್ಲೇ ವಾಸ್ತವವನ್ನು ಹೂಡಿ ಮತ್ತೆ ಮುಂಜಾನೆ ನಾವೆಲ್ಲ ಕವಲದುರ್ಗೆ ಅನ್ನುವ ಕೋಟೆಯ ಹುಡುಕುತ್ತಾ ಹೋಗಿದ್ವಿ. ಇದರ ಒಂದು ವಿಡಿಯೋನೇ ಇದಾಗಿರುತ್ತೆ. ನಾನು ತಮ್ನೇಲಲ್ಲಿ ಹೇಳಿರುವ ಹಾಗೆ ಕೋಟೆಯ ಹುಡುಕುತ್ತಾ ಅನ್ನುವ ಶೀರ್ಷಿಕೆ ಅಡಿಯಲ್ಲಿ ಈಗ ಆ ಕೋಟೆಯನ್ನು ಹುಡುಕುತ್ತಾ ನಾವು ಹೋಗ್ತಾ ಇದ್ದೀವಿ. ಬನ್ನಿ ಆ ಕೋಟೆ ಯಾವ ರೀತಿ ಇದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಮತ್ತು ಕೋಟೆಯ ಹುಡುಕುತ್ತಾ ಅನ್ನುವ ಶೀರ್ಷಿಕೆ ಯಾಕೆ ಕೊಟ್ಟಿದ್ದೀನಿ ಅನ್ನೋದನ್ನು ವಿಡಿಯೋದ ಕೊನೆಯಲ್ಲಿ ಹೇಳ್ತೀನಿ. ಬನ್ನಿ, ಈ ಒಂದು ಸುಂದರವಾದ ಕೋಟೆಯ ಕಡೆಗೆ ನಮ್ಮ ನಡೆ ಹೇಗಿರುತ್ತೆ ಅನ್ನೋದನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಲೆಟ್ಸ್ ಗೋ. ಸ್ನೇಹಿತರೆ, ಆಗುಂಬೆಯಿಂದ ತೀರ್ಥಹಳ್ಳಿ ರಸ್ತೆ ಮುಖಾಂತರ ಮುಂದೆ ಬಂದು 28 ಕಿಲೋಮೀಟರ್ ಆದ ನಂತರ ಎಡಕ್ಕೆ ನೀವು ನೋಡಿದರೆ ಒಂದು ಆರ್ಚ್ ಸಿಗುತ್ತೆ. ಆಗಲೇ ನೀವು ಆರ್ಚ್ ನೋಡಿದ್ರಿ, ಮಾರಿಕಾಂಬ ದೇವಸ್ಥಾನದ ಆರ್ಚ್ ಅದು. ಸೊ ಆ ಆರ್ಚ್ ಮುಖಾಂತರ ಮುಂದೆ ಬಂದರೆ ಎಡಗಡೆಗೆ ಮಾರಿಕಾಂಬ ದೇವಸ್ಥಾನ ಕೂಡ ಕಾಣಿಸುತ್ತೆ ಮತ್ತು ಹಳೆ ಮಾರಿಕಾಂಬ ಗದ್ದಿಗೆ ಕೂಡ ಕಾಣಿಸುತ್ತೆ. ಅದಾದ ನಂತರ ಮುಂದೆ ಸಾಗಿದ್ರೆ ನಮಗೆ ಸಿಗುವಂಥದ್ದು ಕವಲದುರ್ಗೆ ಫೋರ್ಟ್. ಸ್ನೇಹಿತರೆ, ಆರ್ಚಿಂದ 6 ಕಿಲೋಮೀಟರ್ ಮುಂದೆ ಸಾಗಿದ್ರೆ ನಮಗೆ ಕವಲದುರ್ಗೆ ಫೋರ್ಟ್ ಏನಿದೆ ಅದರ ಒಂದು ಬುಡದಲ್ಲಿ ಬಂದು ನಿಂತ್ಕೊತೀವಿ. ಇದೇ ಪಾರ್ಕಿಂಗ್ ಸ್ಲಾಟ್ ಆಗಿರುತ್ತೆ. ಸೊ ಎಲ್ಲಿ ಬೇಕಾದ್ರೂ ನೀವು ಇಲ್ಲಿ ಪಾರ್ಕ್ ಮಾಡ್ಬೋದು. ಪಾರ್ಕ್ ಮಾಡಿದ ನಂತರ ಈಗ ಏನು ನೋಡ್ತಾ ಇದ್ರಲ್ಲ, ಆ ಒಂದು ವ್ಯಕ್ತಿ ಈ ಕಡೆ ನಿಲ್ಲಿಸಿ ಅಂತಿದ್ರಲ್ಲ, ಆ ವ್ಯಕ್ತಿಯೇ ನಮಗೆ ಟಿಕೆಟ್ ಕೊಡುವಂಥವ್ರು. ಪಾರ್ಕಿಂಗ್ ಶುಲ್ಕ 50 ರೂಪಾಯಿ ತೊಗೊಂಡು ನಮ್ಮನ್ನೆಲ್ಲ ಮುಂದೆ ಬಿಡ್ತಾರೆ. ಸೊ ಇಂಡಿವಿಜುವಲ್ ಚಾರ್ಜಸ್ ಅಂತ ಏನು ಇರಲಿಲ್ಲ, ನಾವು ಹೋದಾಗ ಬರೀ 50 ರೂಪಾಯಿ ತೊಗೊಂಡು ನಮ್ಮನ್ನೇ ಮುಂದೆ ಬಿಟ್ಟರು. ಸರಿ, ಬನ್ನಿ ನೋಡೋಣ ಕವಲದುರ್ಗೆ ನಡೆ. ಸ್ನೇಹಿತರೆ, ನೆನ್ನೆಗೆ ಒಂದು ಎಪಿಸೋಡ್ ನೀವು ನೋಡಿದ್ರಿ ಆಗುಂಬೆದು. ಸೊ ಆಗುಂಬೆಯ ಕೊನೆಯ ಒಂದು ಜಾಗಕ್ಕೆ ಬರ್ತಾ ಇದ್ದೀವಿ, ಕವಲೇದುರ್ಗ ಅಂತ. ಸೊ ಇದು ಇರುವಂಥದ್ದು ತೀರ್ಥಹಳ್ಳಿಯಿಂದ 18 ಕಿಲೋಮೀಟ್ರ್ ಮತ್ತು ಶಿವಮೊಗ್ಗದಿಂದ 80 ಕಿಲೋಮೀಟ್ರ್ ದೂರ ಬಂದರೆ ಕವಲದುರ್ಗ ಫೋರ್ಟ್ ಸಿಗುತ್ತೆ. ಸೊ ನೀವು ಯಾರಾದರೂ ಬಂದರೆ ಆಗುಂಬೆ ಸೈಡು ಕವಲೇದುರ್ಗ ಫೋರ್ಟಿಗೆ ಬನ್ನಿ. ಕೆಳದಿ ಸಂಸ್ಥಾನದ 4ನೇ ಮತ್ತು ಕೊನೆಯ ರಾಜಧಾನಿ ಆಗಿತ್ತು ಅಂತ ಕೂಡ ಹೇಳ್ತಾರೆ. ಸೊ ಅಲ್ಲಿಗೆ ನಾವೀಗ ಹೋಗ್ತಾ ಇರೋವಂಥದ್ದು. ಸೊ ಅದು ನಾನು ನಿಮಗೇನೋ ಆಗಲೇ ರೋಡ್ ದಾಟಿದ್ವಿ, ಅಲ್ಲಿಂದ ಬಂದು 50 ರೂಪಾಯಿ ಕೊಟ್ಟು ಮುಂದೆ ಸಾಗಬೇಕು. ಮುಂದೆ ಹೋಗ್ತಾ ಹೋಗ್ತಾ ನಾನೀಗೇನು ತೋರಿಸ್ತಾ ಇದ್ದೀನಲ್ಲ, ಇದೇ ದಾರಿಯಲ್ಲಿ 2 ಕಿಲೋಮೀಟ್ರ್ ನಡ್ಕೊಂಡು ಹೋದರೆ ಸೊ ಆ ಕೋಟೆ ಸಿಗುತ್ತೆ. ಕೆಳದಿ ಸಂಸ್ಥಾನದ ಕೊನೆಯ ರಾಜಧಾನಿ ಆಗಿದ್ದಂತಹ ಕೋಟೆಗೆ ಈಗ ಹೋಗ್ತಾ ಇರೋವಂಥದ್ದು. ಇದು ಆಗುಂಬೆಯ ಕೊನೆಯ ಪ್ರವಾಸಿ ತಾಣಕ್ಕೆ ನಾವು ಬಂದಿದ್ದೀವಿ. ಸೊ ನೋಡೋಣ ಬನ್ನಿ ಸರ್. ಸ್ನೇಹಿತರೆ ನೋಡಿ, ತುದಿಯಲ್ಲಿ ನಮ್ಮದು TT ನಿಂತಿದೆ, ನಿಮ್ಗೆ ಕಾಣಿಸ್ಬೋದು. ಸೊ ಅಲ್ಲಿಂದ ಈ ಭತ್ತದ ಪೈರಿನ ನಡುವೆ ಕಾಲ್ದಾರಿ ಇದೆ. ಆ ಕಾಲ್ದಾರಿ ಮುಖಾಂತರ ನಾವು ಈ ಕೋಟೆನ ಮುಟ್ಟಬೇಕು. ಎಷ್ಟು ಸುಂದರವಾದ ಪರಿಸರ. ಈಗ 8:30 ಆಗಿದೆ. ಸೊ ಇದು ಬೆಳಗಿನ ಜಾವದ ಕವಲದುರ್ಗೆ ದಾರಿ. ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ, ಕೋಟೆ ಹತ್ತುತ್ತಾ ಸುಸ್ತೇ ಆಗೋಯಿತು. ತುಂಬ ಕಠಿಣವಾಗಿದೆ. ಇದಕ್ಕೆ ಸೇಫ್ಟಿ ಪರ್ಪಸ್ಗೋಸ್ಕರನೇ ಆಗಿನ ಕಾಲದಲ್ಲಿ ರಾಜ ಮಹಾರಾಜರು ಇರ್ಬೋದು, ಪ್ರತಿಯೊಬ್ಬರು ಬೆಟ್ಟದ ಮೇಲೆ ತಮ್ಮ ಕೋಟೆನ ಮತ್ತು ತಮ್ಮ ಅಸ್ತಿತ್ವ ರಚನೆ ಮಾಡ್ತಾಯಿದ್ರು. ಸೊ ಯಾವುದೇ ದಾಳಿಕೋರರಾಗಿರ್ಬೋದು, ಯಾರು ಅಷ್ಟು ಈಸಿಯಾಗಿ ದಾಳಿ ಮಾಡುವಂತಹ ಪ್ರಯತ್ನ ಆಗೋದಿಲ್ಲ. ಸೊ ಅದಕ್ಕೋಸ್ಕರನೇ ಇಷ್ಟು ದೊಡ್ಡ ಬೆಟ್ಟದಲ್ಲಿ ತಮ್ಮ ಕೋಟೆಗಳನ್ನು ಕಟ್ಕೊತಾ ಇದ್ರು. ನಮಸ್ಕಾರ. ಇಲ್ಲಿ ಬನ್ನಿ ಹಂಗೆ ಹರ್ಕೊಂಡು ಹೋಗೋಣ. ಹೇಳಿ. ಆಗುಂಬೆ ಸಮೀಪ ಇರುವಂತಹ ಕವಲೇದುರ್ಗ ಕೋಟೆಗೆ ಪ್ರಯಾಣ ಮಾಡ್ತಾ ಇದ್ದೀವಿ. ಈ ಒಂದು ಹಿಂದಿನ ಕಾಲದಲ್ಲಿ ರಾಜರು ಕೆಳದಿ ಚೆನ್ನಮ್ಮ ಸಂಸ್ಥಾನಕ್ಕೆ ಒಳಪಟ್ಟಂತೆ
ಇಲ್ಲೊಂದು ಕೋಟೆಯನ್ನು ಕಟ್ಕೊಂಡಿದ್ದಾರೆ. ಕೋಟೆ ಏನಕ್ಕೆ ಕಟ್ತಾ ಇದ್ರಪ್ಪ ಅಂತ ಅಂದರೆ, ಈ ಒಂದು ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರುಗಳೇ ಯುದ್ಧ ನಡಿಬೇಕಾದ್ರೆ ಒಬ್ರಿಗೆ ರಕ್ಷಣೆಗೋಸ್ಕರ ಈ ಕೋಟೆಗಳನ್ನು ಕಟ್ಕೋತಾ ಇದ್ರು. ಅಂತಹ ಒಂದು ಈ ನಮ್ಮ ಚಿತ್ರದುರ್ಗ ಈ ಥರ ಕೋಟೆ ಥರ ಇಲ್ಲಿ ಒಂದು ಕೋಟೆಯನ್ನು ಕಟ್ಟಿದ್ದಾರೆ. ಅದನ್ನು ನಾವು ಈಗ ಹತ್ತುತ್ತಾ ಇದ್ದೀವಿ. ಬನ್ನಿ ಅಪ್ಪ, 1 ಕಿಲೋಮೀಟ್ರಿಗೆ ಸೆಕೆ ಕಿತ್ಕೊಂಡು ಬಂತು, ಒಬ್ಬರು ನೀರು ತಂದಿಲ್ಲ, ಏನಿಲ್ಲ, ಹತ್ತುತ್ತಾ ಇದ್ದೀವಿ. ನೋಡೋಣ ಬನ್ನಿ ಇನ್ನೇ ಎಷ್ಟು ದೂರ ಹೋಗಬೇಕು ಅಂತ. ಸೊ ಇದು ಹಾಗಾದ್ರೆ ಎಂಟ್ರೆನ್ಸ್ ಇರಬೇಕು ಕೋಟೆದು. ಸಂಜಯ್ ನಿಲ್ಸ್ಕೊಂಡು ಎಲ್ಲರೂ ತೆಗಿಯೋಣ. ಸಂಜಯ್, ಕೋಟೆ ಎಂಟ್ರೆನ್ಸ್ ಇದು, ನೀವೇನು ನೋಡ್ತಾ ಇದ್ದೀರಲ್ಲ, ಕೋಟೆ ಎಂಟ್ರೆನ್ಸ್. ಮಹಾದ್ವಾರ ಇರಬಹುದೇನೋ ಆ ಕಾಲದಲ್ಲಿ, ಗೊತ್ತಿಲ್ಲ. ಈ ಕೋಟೆ ಬಗ್ಗೆ ಬ್ರೀಫಾಗಿ ಒಂದು ನೋಟ್ ಹಾಕಿದ್ದಾರೆ. ಸೊ ಅದ್ರ ಬಗ್ಗೆ ನಮ್ಮ ಸ್ನೇಹಿತರು ಹೇಳ್ತಾರೆ, ಕೇಳಿಸ್ಕೊಳ್ಳಿ. ಕೋಟೆ ಕವಲೇದುರ್ಗ. ಭುವನಗಿರಿ ಎಂದು ಕರೆಯಲ್ಪಡುತ್ತಿದ್ದ ಕವಲೇದುರ್ಗ ವಿಜಯನಗರದ ಅರಸರ ಸಾಮಂತರಾದ ತದನಂತರ ಸ್ವತಂತ್ರವಾದ ಕೆಳದಿ ನಾಯಕರ ಗಿರಿದುರ್ಗವಾಗಿತ್ತು. ವೆಂಕಟಪ್ಪ ನಾಯಕ ಕ್ರಿಸ್ತಶಕ 1582ರಿಂದ 1679 ಈ ಕೋಟೆಯನ್ನು ನಿರ್ಮಿಸಿದನು. ಕೋಟೆಯ ಆವರಣದಲ್ಲಿ ಅರಮನೆ, ಮತ್ತಿನ ಮಠ, ಶೃಂಗೇರಿ ಮಠ, ಟಂಕಸಾಲೆ, ಕಣಗಳು, ಆನೆ ಮತ್ತು ಕುದುರೆಗಳಿದ್ದು ಇಲ್ಲಿ ಕೊಳಗಳು ಮತ್ತು ನೀರಿನ ವ್ಯವಸ್ಥೆಯನ್ನು ಮಾಡಿ ಇದನ್ನು ಸುಸಜ್ಜಿತ ಅಗ್ರಹಾರವನ್ನಾಗಿ ಮಾಡಲಾಗಿತ್ತು. ಅಂದರೆ ಏನಿದು ಗಿರಿ ಕರೆಯಲ್ಪಡುವ ಕವಲೇದುರ್ಗ ಆಗಾರೆ ಇದು ವಿಜಯನಗರ ಸಾಮ್ರಾಜ್ಯನ? ವಿಜಯನಗರದ ಸಾಮಂತರಾದ ನಂತರ ಕೆಳದಿ ನಾಯಕರು ಕಟ್ಟಿಕೊಂಡಿದ್ದಂಥ ವೆಂಕಟಪ್ಪ ನಾಯಕ ಕಟ್ಟಿದ್ದು. ನೈಸರ್ಗಿಕವಾದ ಗುಡ್ಡದ ರೂಪರೇಷೆಗಳನ್ನು ಅನುಸರಿಸಿ ಬೃಹತ್ ಕಣಶಿಲೆಯ ಕಲ್ಲುಗಳಿಂದ ನಿರ್ಮಿಸಲಾದ ಈ 3 ಸುತ್ತಿನ ಕೋಟೆಯ ಇಕ್ಕೆಲೆಗಳ ಪ್ರತಿಯೊಂದು ಸುತ್ತಿನಲ್ಲೂ ಕವಲುಗಾರ ಕೋಟೆಗಳನ್ನು ಒಳಗೊಂಡ ಪ್ರವೇಶ ದ್ವಾರವಿದ್ದು, ಪ್ರತಿಯೊಂದು ಸುತ್ತಿನ ಮಧ್ಯಭಾಗದಲ್ಲಿ ದೇವಾಲಯಗಳು, ಶಿಥಿಲಗೊಂಡ ಅರಮನೆ, ನಿವೇಶನಗಳು ಮತ್ತು ಕಟ್ಟಡಗಳ ಅವಶೇಷಗಳಿವೆ. ಈ ದುರ್ಗದ ಎತ್ತರದ ಹಾಗೂ ಮಧ್ಯಭಾಗದಲ್ಲಿ ಶಿಖರೇಶ್ವರ ಅಥವಾ ಶ್ರೀಕಂಠೇಶ್ವರ ಎಂಬ ಸಣ್ಣ ದೇವಾಲಯವು. ಈ ದೇವಾಲಯವು ತಲವಿನ್ಯಾಸದಲ್ಲಿ ಗರ್ಭಗೃಹ, ನಂದಿ ಮಂಟಪ, ಈ ಮಂಟಪವನ್ನು ಹೊಂದಿದ್ದು ದಿಗಂತದಲ್ಲಿ ಸೂರ್ಯಾಸ್ತದ ಅನುಪಮ ಸೌಂದರ್ಯವನ್ನು ನೋಡಲು ಸಹಕಾರಿ. ಬನ್ನಿ ಸಿಕ್ತು. ಇಲ್ಲೇ ಕೋಟೆ ಇದೆ ಕೋಟೆ ಲಾಸ್ಟ್. ಬನ್ನಿ. ಸ್ನೇಹಿತರೆ, ನಿಮಗೆಲ್ಲ ನಾನು ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ಹೇಳಿದ್ದೆ ಕೋಟೆಯ ಹುಡುಕುತ್ತಾ ಅನ್ನೋ ಶೀರ್ಷಿಕೆ ಅಡಿಯಲ್ಲಿ ಈ ವಿಡಿಯೋ ಇರುತ್ತೆ ಅನ್ನೋದು. ಸೊ ಈ ಪ್ರಕೃತಿ ಸೌಂದರ್ಯವನ್ನು ಸವಿತಾ 3 ಸುತ್ತಿನ ಕೋಟೆಯನ್ನು ದಾಟ್ಕೊಂಡು ನಾವು ಇಲ್ಲಿ ತನಕ ಬಂದ್ವಿ. ಇಲ್ಲಿ ನಂತರ ನಮಗೆ ಕೋಟೆ ಸಿಗ್ತಾ ಇಲ್ವಾ, ನಾವು ನೋಡಿದ್ವಾ ಕೋಟೆನ ಇಲ್ವಾ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನಿಮಗೆ ತೋರಿಸ್ತೀನಿ. ಅಲ್ಲಿವರೆಗೂ ಕಾದು ವಿಡಿಯೋವನ್ನು ನೆಕ್ಸ್ಟ್ ಸಂಚಿಕೆಯಲ್ಲಿ ನೋಡಿ ಅಂತ ಹೇಳ್ತಾ, ಜೈ ಭಾರತ್, ವಂದೇ ಮಾತರಂ.